ಫ್ಯಾಮಿಲಿ ಸದಸ್ಯರಿದ್ದಂಗೆ ತುಂಬ ಖುಷಿ ಅನಿಸ್ತು, ಎಮೋಷ್ನಲ್ ಆದೆ. ಅದು ಹೇಳೋಕ್ಕಾಗಲ್ಲ ಬರೀ ವರ್ಡ್ಸಲ್ಲಿ. ಯಾಕೆ ಅಂತ ಹೇಳಿದ್ರೆ ಪ್ರತಿ ಶಾರ್ಟು ಕಣ್ಣಲ್ಲಿ ನೀರು ಬಂತು. ಆ ಮಾಸ್ ಎಲಿಮೆಂಟ್ಸ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಜನದ್ದು ಆ ಸೌಂಡಲ್ಲೇ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ ಅನ್ನೋದು. ತುಂಬ ಖುಷಿ ಆಯಿತು. ಏನು ನೆನಪಾಯ್ತು ಸಿನಿಮಾ ನೋಡಿದಾಗ ತಂದೆಯವರು ದರ್ಶನ್ ಸರ್ ಜೊತೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದಾಗ ಫೀಲ್ ಆಯ್ತು ನಿಮಗೆ ತಂದೆಯವರು? ನಾನು ಬರ್ತಾ ಜರ್ನಿಲಿ ಥಿಯೇಟ್ರಿಗೆ ಬರ್ತಾ ಅದನ್ನೇ ನೆನಪಿಸ್ಕೊಂಬಂದೆ. ಸ್ವಲ್ಪ ಬೇಜಾರು ಅನಿಸ್ತು. ಯಾಕೆ ಅಂತ ಹೇಳಿದ್ರೆ ಪ್ರತಿ ಸಿನಿಮಾ ಬಾಸ್ ಜೊತೆ ಅಪ್ಪ ಇದ್ದೇ ಇರ್ತಾರೆ. ಈ ಸಿನಿಮಾಲಿಲ್ಲ ಅಂದರೆ ಎಲ್ಲ ಪ್ರತಿ ಇಡೀ ಕನ್ನಡ ಇಂಡಸ್ಟ್ರಿನೇ ಇಡೀ ಸಿನಿಮಾ ಕಾಣಿಸ್ತು. ಒಂದು ಸಿನಿಮಾದಲ್ಲಿ ಇಡೀ ಕನ್ನಡ ಇಂಡಸ್ಟ್ರಿನೇ ಇದೆ. ಬಿರೇದರ್ ಸರ್ ಆಗಿರ್ಬೋದು, ಕುಮಾರ್ ಗೋವಿಂದ್ ಸರ್ ಆಗಿರ್ಬೋದು, ಎಲ್ಲರೂ ತುಂಬ ವರ್ಷಗಳಾದಮೇಲೆ ಸ್ಕ್ರೀನ್ ಮೇಲೆ ನೋಡ್ದಂಗೆ ಆಯಿತು. ತುಂಬ ಖುಷಿ ಆಯಿತು. ನೀವು ಯಾವಾಗ ದರ್ಶನ್ ಸರ್ ಜೊತೆ ಅಂಥ ಭಾಗ್ಯ ಬಂದರೆ ಆದಷ್ಟು ಬೇಗ ಆ್ಯಕ್ಟ್ ಮಾಡ್ತೀವಿ. ಅದಕ್ಕೆ ನಾನು ವೆಯ್ಟ್ ಮಾಡ್ತಿದ್ದೀನಿ. ಒಂದೊಳ್ಳೆ ಸಿನಿಮಾ ಬರಲಿ. ಒಳ್ಳೆ ಸಿನಿಮಾನ ಅದು ಸಣ್ಣ ಪಾತ್ರ ಆಗಿರೋ ಖಂಡಿತ ಹೋಗಿ ಜೊತೆ ಆ್ಯಕ್ಟ್ ಮಾಡ್ಕೊಂಬರ್ತೀನಿ. ಹೌದು, ತರುಣಣ್ಣ ನಮ್ಮ ಸಿನಿಮಾಲಿ ಕ್ರಿಯೇಟಿವ್ ಹೆಡ್ ಆಗಿ ಕೆಲಸ ಮಾಡಿದರು. ಇಲ್ಲಿ ಡೈರೆಕ್ಟರ್ ಆಗಿ ರಾಬರ್ಟ್ ಎಲೆ ತುಂಬ ಖುಷಿ ಇತ್ತು. ಅದಾದಮೇಲೆ ಡಬಲ್ ಪ್ರೂವ್ ಮಾಡ್ಕೊಂಡಿದ್ದಾರೆ ಈ ಸಿನಿಮಾ ಮೂಲಕ. ಅದು ಹೇಳೋದೇ ಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ತರುಣಣ್ಣ ಏನೇ ಮಾಡಿದ್ರು 100 ಸಲ ಯೋಚನೆ ಮಾಡ್ತಾರೆ ಮಾಡೋಕ್ಕಿಂತ ಮುಂಚೆ. ನಾನು ಹೋಗ್ತಾ ವಾಯ್ಸ್ ತುಂಬ ಚೆನ್ನಾಗಿತ್ತು. ಹೊರಗಡೆ ಬರ್ತಾ ಫುಲ್ ಕಿರ್ಚಿ ವಿಷಲ್ ಹೊಡೆದು ಅವ್ರ ಜೊತೆ ಎಲ್ಲ ನೋಡಿ ತುಂಬ ಖುಷಿ ಅನಿಸ್ತು.